ಹಾಯ್ ಎವ್ರಿವಾನ್. ಇವತ್ತು ನಿಮಗೋಸ್ಕರ ನಾನು ಹೆಲ್ದಿ ಬ್ರೌನಿ ರೆಸಿಪಿನ ತಂದಿದ್ದೀನಿ. ಅದು ಕೂಡ ಜಸ್ಟ್ 3 ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಮಾಡ್ಬೋದಾದಂತಹ ವೆರಿ ಹೆಲ್ದಿ ಆ್ಯಂಡ್ ಟೇಸ್ಟ್ಫುಲ್ ರೆಸಿಪಿ ಇದು. ನೀವು ಒಂದ್ಸತಿ ಟ್ರೈ ಮಾಡಿ. ಇಲ್ಲಿ ಮೊದಲಿಗೆ ನಾನು ಒಂದು ಮಿಕ್ಸಿ ಜಾರ್ಗೆ 1 ಕಪ್ ಆಗೋಷ್ಟು ಹುರ್ಗಡ್ಲೆನ ಇಲ್ಲಿ ಸೇರಿಸಿದ್ದೀನಿ. ಮತ್ತು ಅದೇ ಕಪ್ಪಲ್ಲಿ 1 ಕಪ್ ಆಗೋಷ್ಟು ಡೇಟ್ಸ್ನ, ಅಂದರೆ ಸ್ವಲ್ಪ ಹಸಿ ಡೇಟ್ಸ್ನೇ ಇದನ್ನ ಸೇರಿಸಿದ್ದೀನಿ. ಮತ್ತು ಕೋಕೋ ಪೌಡರ್ನ 1-2 ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೀನಿ. ನಿಮ್ಗೆ ಇಷ್ಟ ಆದರೆ ಇನ್ನೂ ಫ್ಲೇವರ್ 1-2-3 ಸ್ಪೂನ್ ನೀರನ್ನ ಸೇರಿಸಿ ಈ ಥರ ಮಿಕ್ಸಿ ಮಾಡಿ ತರಬೇಕು. ಜಾಸ್ತಿ ನೀರು ಸೇರ್ಸೋಕೆ ಹೋಗಬೇಡಿ. ಒಂದು ಲೈಟಾಗಿ ಸೇರಿಸ್ಕೊಂಡು ಈಗ ಒಂದು ಬಾಕ್ಸ್ಗೆ ಇದನ್ನ ಹಾಕ್ಕೊಂಡು ಇದನ್ನ ನೀಟಾಗಿ ಈಗ ಸೆಟ್ ಮಾಡ್ಕೋಬೇಕು. ನೀಟಾಗಿ ಇಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ ನೀಟಾಗಿ 1 ಸ್ಪೂನ್ ಸಹಾಯದಿಂದ ಇಲ್ಲಿ ನೀಟಾಗಿ ಈಗ ಸೆಟ್ ಮಾಡ್ಕೋತಾ ಇದ್ದೀನಿ. ಈಗ ಆಲ್ಮೋಸ್ಟ್ ಈಗ ಸೆಟ್ ಆಗಿದೆ. ಒಂದು 10 ನಿಮಿಷ ಫ್ರೀಸರಲ್ಲಿ ಇಟ್ಟರು ಇದಾಗುತ್ತೆ, ಬೇಗ ಫ್ರೀಸ್ ಕೂಡ ಆಗುತ್ತೆ. ಈಗ ನಾನು ಡಾರ್ಕ್ ಚಾಕ್ಲೇಟ್ ಡಬಲ್ ಬಾಯ್ಲರ್ ಮೆಥಡಲ್ಲಿ ಇಲ್ಲಿ ಮೆಲ್ಟ್ ಮಾಡಿ ತಂದಿದ್ದೀನಿ. ಈಗ ಇದರ ಬ್ರೌನಿ ಬೇಸ್ ಮೇಲೆ ಈಗ 1 ಲೇಯರ್ ಚಾಕ್ಲೇಟ್ನ ಈಗ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಡಾರ್ಕ್ ಚಾಕ್ಲೇಟ್ ಇಷ್ಟ ಆಗಿಲ್ಲ ಅಂತಂದವರು, ಕಹಿ ಅಂತ ಅನಿಸುತ್ತೆ, ಇಷ್ಟ ಆಗಿಲ್ಲ ಅಂತಂದವರು ಮಾಮೂಲಿ ಚಾಕ್ಲೇಟ್ ಕೂಡ ಯೂಸ್ ಮಾಡ್ಕೊಳ್ಳಿ. ಆದರೆ ನನ್ನ ಮಗನಿಗೆ ಡಾರ್ಕ್ ಚಾಕ್ಲೇಟೇ ಕೊಡೋದ್ರಿಂದ, ಸ್ವೀಟ್ ಕೊಡದೇ ಇರೋದ್ರಿಂದ ಈ ಡಾರ್ಕ್ ಚಾಕ್ಲೇಟ್ನೇ ಈಗ ನಾನು ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಹೆಲ್ದಿ ವರ್ಷನಲ್ಲಿ. ಮತ್ತು ನಿಮ್ಗೆ ಇಷ್ಟವಾದಂತಹ ಮೇಲೆ ಡ್ರೈ ಫ್ರೂಟ್ಸ್ನ ಸ್ಪ್ರಿಂಕಲ್ ಮಾಡಿಸ್ಕೊಳ್ಳಿ. ನಾನಿಲ್ಲಿ ಪಿಸ್ತಾ ಮತ್ತು ಬಾದಾಮಿ ಎರಡನ್ನೂ ಕೂಡ ಕಟ್ ಮಾಡಿಕೊಂಡು ಈ ಥರ ಈಗ ಸ್ಪ್ರಿಂಕಲ್ ಮಾಡ್ಕೊತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿತ್ತು ಕೂಡ, ತುಂಬಾ ಈಸಿ. ಜಸ್ಟ್ 3 ಇಂಗ್ರೀಡಿಯೆಂಟ್ಸ್ ಅಷ್ಟೇ ಯೂಸ್ ಮಾಡಿರೋದಂಥ ಹೆಲ್ದಿ ರೆಸಿಪಿ ಕೂಡ ತುಂಬಾ ಚೆನ್ನಾಗಿತ್ತು. ಈಗ ಎಲ್ಲನೂ ಸೆಟ್ ಮಾಡಿದ ನಂತರ ಇದನ್ನ 1-2 ಅವರ್ಸ್ ಈಗ ಫ್ರೀಝರಲ್ಲಿ ಸೆಟ್ ಮಾಡ್ತಾಯಿದ್ದೀನಿ. ಜಸ್ಟ್ 2 ಅವರ್ಸ್ ಸಾಕು. ಹೆಲ್ದಿಯಾದಂತಹ ಬ್ರೌನಿ ರೆಸಿಪಿ ಈಗ ರೆಡಿಯಾಗಿದೆ ವಿತೌಟ್ ಫೈರ್. ತುಂಬಾ ಟೇಸ್ಟಿಯಾಗಿತ್ತು ಕೂಡ. ನೋಡಿ ಈಗ ಆಗಿದೆ. ಈಗ ಓಪನ್ ಮಾಡ್ತಾಯಿದ್ದೀನಿ. ಓಪನ್ ಮಾಡಿ ಇದನ್ನ ನೀಟಾಗಿ ಪೇಪರಿಂದ ರಿಮೂವ್ ಮಾಡಿ ನೆಕ್ಸ್ಟ್ ಇಲ್ಲಿ ಒಂದು ಚಾಕುನ ಸಹಾಯದಿಂದ ನಮಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ಈಗ ಕಟ್ ಮಾಡ್ಕೋತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಬೇಗನೆ ಎತ್ಕೊಳ್ಳಿ, ಇಲ್ಲಾಂದರೆ ಹಾರ್ಡ್ ಆಗೋಗಿರ್ತಲ್ಲ ಚಾಕ್ಲೇಟು, ಕಟ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ಅದರ್ವೈಸ್ ತುಂಬಾ ಟೇಸ್ಟಿಯಾಗಿತ್ತು. ನೋಡಿ, ನೀವು ಕೂಡ ನೀವೇ ನೋಡ್ತಿದ್ದೀರಾ, ಹೆಲ್ದಿ ಬಾರ್ ಅಂತಲೇ ಹೇಳ್ಬೋದು. ತುಂಬಾ ಈಸಿ ಕೂಡ, ಬೇಗನೆ ಆಗೋಗುತ್ತೆ. ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ. ಮಕ್ಳಿಗಂತೂ ಈ ಶುಗರ್ ಇದೆಲ್ಲ ಕೊಡೋದು ಬದಲು, ಬೇರೆ ಚಾಕ್ಲೇಟ್ ಎಲ್ಲ ಕೊಡೋ ಬದಲು ಈ ಥರ ಮನೇಲೇ ಮಾಡಿಕೊಡಿ. ಒಂದು 5 ನಿಮಿಷ ಫ್ರೀಸ್ ಆಗೋಕ್ಕೆ 1-2 ಅವರ್ಸ್ ಅಷ್ಟೇ. ತುಂಬಾ ಟೇಸ್ಟಿಯಾಗಿತ್ತು ಕೂಡ. ನಿಮಗೂ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.